ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು PSTR ಅವರು ಸ್ವಲ್ಪ ಕಮೆಂಟ್ ಮಾಡ್ತಾ ಇದ್ರಿ. ತುಂಬ ಜನ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, PSTR ರೆಕ್ರೂಟ್ಮೆಂಟ್ ಮಾಡೋಕ್ಕೆ ನಾವು ಫಸ್ಟ್ ಕ್ವಾಲಿಫೈಡ್ ಏನಾಗಬೇಕಂದ್ರೆ ಟೋಟಲ್ ಓವರಾಲ್ ಪಿ ಯು ಸಿ ಓವರಾಲ್ 50% ಅಷ್ಟೇ ಇರಬೇಕಾ, ಅಥವಾ ಒಂದೊಂದು ಸಬ್ಜೆಕ್ಟಲ್ಲಿ 50% ಇರಬೇಕಾ, ಈ ಥರ ಕ್ವಶನ್ ಕೇಳ್ತಾ ಇದ್ರಲ್ವಾ. ಸೊ ನನಗೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು, ಅದಕ್ಕಾಗಿ ನಿಮ್ಮ ಹತ್ರ ಸ್ವಲ್ಪ ವೀಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ ತುಂಬ ಜನಕ್ಕೆ ಸ್ವಲ್ಪ ಧೈರ್ಯನೂ ಬರುತ್ತೆ ಅಂತ. ಬಟ್ ಈ ಒಂದು ವಿಷಯ ನನಗೆ ತುಂಬ ಬೇಜಾರನ್ನು ಅನ್ನಿಸ್ತು. ಬಟ್ ಮುಂದೆ ಪ್ರೋಸೆಸ್ಗಳು ಏನೇನಾಗ್ತವೆ ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬದಲಾವಣೆ ಆದ್ರೂ ಕೂಡ ಆಗ್ಬೋದು. ಬಟ್ ಯಾವುದಕ್ಕೂ ಕೂಡ ನೀವು ಹೋಪ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮುಂದೆ ನಾವು ಇವಾಗ ಆಗಲ್ಲ ಅಂತ ನಾವು ಓದ್ದಂಗೆ ಕೂತ್ಕೊಂಡ್ವಿ ಅಂದರೆ ಸಡನ್ನಾಗಿ ಕಾಲ್ ಮಾಡಿದ್ರಂತೆ ಅವಾಗ ಓದೋಕ್ಕಾಗಲ್ಲ. ಸೊ ಇದನ್ನೇ ನಾವು ಫೈನಲ್ ಅಂದ್ಕೋಬಾರ್ದು. ಅದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಮುಂದಿನ ನಿರ್ಧಾರಗಳು ನಮ್ಮ ಕೈಲಿ ಎಲ್ಲದನ್ನು ಮಾಡೋಕ್ಕೆ ಸಾಧ್ಯ. ಸರ್ಕಾರನೂ ಕೂಡ ನಾವು ಬದಲಾವಣೆ ಮಾಡೋವಂಥ ಶಕ್ತಿ ನಮ್ಮಲ್ಲಿದೆ. ಸೊ ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಎಲ್ಲ ಮಾಡಿದೆ. ಪರ್ಸೆಂಟೇಜ್ ತುಂಬ ಕಡಿಮೆ ಕೂಡ ಬ್ಯಾಕಪ್ ಸ್ಕೋರಲ್ಲಿ ಮಾಡಿರೋದ್ರಿಂದ ಇದು ಕೂಡ ನಾವು ಕೈಲಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ಸರ್ಕಾರಕ್ಕೆಲ್ಲ ಮನವಿ ಕೊಟ್ಟು ಸೊ ಏನು ವಿಡಿಯೋ ಎತ್ತಾ ಅಂತ ಒಂಚೂರು ಹಂಗೆ ನೋಡೋಣ ಬನ್ನಿ. ಗೊತ್ತಾ, 1 to 5th PSTR ಟೀಚರ್ ಆಗಬೇಕಂದ್ರೆ ಇವರು ವಿಷಯವಾರು ಅಂದರೆ ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ PUCಯಲ್ಲಿ 50 ಮಾರ್ಕ್ಸ್ ಬಂದಿರಲೇಬೇಕು ಕಡ್ಡಾಯವಾಗಿ ಅಂತ ಒಂದು 2017 C&R ರೂಲಲ್ಲಿ ಇದೆ. ಸೊ ಅದನ್ನು ಸದ್ಯಕ್ಕೇನು ಚೇಂಜ್ ಮಾಡಿಲ್ಲ, ಯಾಕಂದರೆ ಅದಕ್ಕೆ ಏನು ಡ್ರಾಫ್ಟ್ ಬಿಟ್ಟಿರಲಿಲ್ಲ ಚೇಂಜ್ ಮಾಡಬೇಕಂತ. ನಾವೇನಾದರೂ ಮನವಿ ಕೊಟ್ಟು ಅದ್ರ ಮುಖಾಂತರ ನಾವು ಅದನ್ನು ನಾವು ಬದಲಾಯಿಸ್ಕೊಂಡು ಓವರಾಲ್ 50% ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಪ್ರೋಸೆಸ್ಗಳ್ನು ಕೂಡ ಮಾಡಬೇಕಾಗುತ್ತೆ. ಬಟ್ ಇದು ಆಗಲ್ಲ ಅಂತ ನಾವು 100% ಹೇಳೋಕ್ಕಾಗಲ್ಲ. ಎಲ್ಲದನ್ನು ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ಯಾರು ಕೂಡ ಮತ್ತೆ ಡಿಪ್ರೆಷನ್ನಿಗೆ ಹೋಗಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಓದ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದರೆ ನಾವು ಮೊನ್ನೆ TET ತುಂಬ ಈಸಿಯಾಗಿತ್ತು, ಚೆನ್ನಾಗಿ ಪಾಸ್ ಮಾಡ್ಕೊಂಡ್ವಿ. PSTR ಅವರಲ್ಲಿ ತುಂಬ ಜನ ಎಲಿಜಿಬಲ್ ಕೂಡ ಆದರು ಫಸ್ಟ್ ಪೇಪರಲ್ಲಿ, ಮತ್ತು ಸ್ಕೋರು ಕೂಡ ಚೆನ್ನಾಗಾಯಿತು. ತುಂಬ ಹೋಪ್ ಇಟ್ಕೊಂಡಿದ್ವಿ ಎಕ್ಸಾಮ್ CETನೂ ಕೂಡ ನಾವು ಚೆನ್ನಾಗಿ ಮಾಡ್ತೀವಿ ಅಂತ. ಬಟ್ ಇವರು ಈ ಥರ ಮಾಡಿದ್ದಾರೆ. ಟೋಟಲ್ 50% ಆದರೆ ನಮಗೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಸಬ್ಜೆಕ್ಟ್ ವೈಸು 50% ಮಾಡಿದ್ರು ಅಂದರೆ ನಮಗೆ 90% ಅಭ್ಯರ್ಥಿಗಳು ಹೊರಗುಳಿತಾರೆ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿಬಿಡುತ್ತೆ ಇದು. ನನಗೂ ಕೂಡ ನುಂಗಲಾರದ ಬಿಸಿ ತುಪ್ಪ ಅಂತಾರಲ್ಲ, ಆ ಥರ ಆಗಿದೆ. ಅದಕ್ಕೆ ನೋಡೋಣ, ಸರ್ಕಾರಕ್ಕೆ ಕೂಡ ಮನವಿ ಕೊಟ್ಬಿಟ್ಟು ಅವರು ನೆಕ್ಸ್ಟು C&R ರೂಲ್ ಏನು ಬಿಡ್ತಾರೆ, ಮತ್ತೆ ತಿದ್ದುಪಡಿ ಮಾಡ್ತಾರಾ ಏನು ಎತ್ತ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಇವಾಗ CETಯಲ್ಲಿ ಸ್ಕೋರ್ ಮಾಡ್ಕೋಬೋದು, ಮತ್ತು TET ಮಾಡಿದ್ರೆ ಮತ್ತೆ ಸ್ಕೋರ್ ಮಾಡ್ಕೋಬೋದು ಕೂತ್ಕೊಂಡು. ಮತ್ತೆ ನಾವು PUCಗೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಮತ್ತೆ ಸ್ಕೋರ್ ಮಾಡ್ಕೊಳ್ತೀವಿ ಅಂದರೆ ಸಾಧ್ಯನೇ ಇಲ್ಲ ಅಲ್ವಾ. ನಾವೇನನ್ನು ಬದಲಾಯಿಸ್ಬೋದು ಅದನ್ನು ಮಾತ್ರ ಬದಲಾಯಿಸೋಕ್ಕಾಗುತ್ತೆ. ಸೊ ಅದಕ್ಕೆ ಮತ್ತು ನಾವು PUCಗೆ ಹೋಗ್ಬಿಟ್ಟು ತುಂಬ ಜನಕ್ಕೆ PUC ಪರ್ಸೆಂಟೇಜು 50 ಮಾರ್ಕ್ಸು ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟು ಕಷ್ಟ ಸಾಧ್ಯ ಆಗಿರುತ್ತೆ. ಎಲ್ಲರಲ್ಲೂ ಅಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ PUC ಆದಮೇಲೆ ನಾವು ಪರ್ಸೆಂಟೇಜು ಅಥವಾ ಓದೋದೆಲ್ಲ ನಮ್ಮದು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ನಾವು ಓದಬೇಕು ಅನ್ನೋ ಛಲ ಜಾಸ್ತಿನೇ ಬರುತ್ತೆ. ಆವಾಗ ಎಲ್ಲ ಏನೇನು ಪ್ರೋಸೆಸ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಇನ್ನೊಂದು PSTR ಏನು ಮಾಡಬೇಕಂದ್ರೆ ಅವರು ಸಬ್ಜೆಕ್ಟ್ ವೈಸ್ ಟೀಚರ್ನ ಆಯ್ಕೆ ಮಾಡ್ದಂಗೆ ಓವರಾಲು ಸಾಮಾನ್ಯ ಶಿಕ್ಷಕರು ಅಂತ ನಮಗೆ ಆಯ್ಕೆ ಮಾಡಿದರೆ ಯಾರಿಗೂ ಕೂಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲ್ಲ. ಎಲ್ಲರೂ ಕೂಡ ಶಕ್ತರು ಅಥವಾ ಅಭ್ಯರ್ಥಿಗಳು ಟ್ಯಾಲೆಂಟ್ ಇರೋರು ಮುಂದೆ ಬರ್ತಾರೆ. ಚೆನ್ನಾಗಿ ಎಕ್ಸಾಮ್ ಓದಿ ಮತ್ತು ಚೆನ್ನಾಗಿ ಪ್ರಯತ್ನ ಮಾಡಿರೋರು ಮತ್ತು ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಸಬ್ಜೆಕ್ಟ್ ವೈಸ್ ಕಾಲ್ ಮಾಡಿದರೆ ಸೈನ್ಸ್ ಬೇರೆ, ಮ್ಯಾಥ್ಸ್ ಟೀಚರ್ಸು ಆ ಥರ ವಿಷಯವಾರು ಟೀಚರ್ಸ್ಗಳನ್ನ ಕಾಲ್ ಮಾಡಿದ್ರಂದರೆ ನನಗನ್ಸಿದ ಮಟ್ಟಿಗೆ ಎಲ್ರಿಗೂ ಕೂಡ ಆಲ್ಮೋಸ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ
ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆ ಥರ ಮಾಡ್ದಂಗೆ PSTR ಟೀಚರ್ಸ್ನ ಸಾಮಾನ್ಯ ಟೀಚರ್ಸ್ ಅಂತ ಅಥವಾ ಸಾಮಾನ್ಯ ಶಿಕ್ಷಕರಾಗಿ ಅವರು ಕಾಲ್ ಮಾಡ್ಕೊಂಡ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಇದೇ ಥರ ಮಾಡಿದ್ರೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಫಸ್ಟು GPSTR ಅಥವಾ ಡಿಗ್ರಿ ಪರ್ಸೆಂಟೇಜ್ ಕೂಡ ಮೊದಲು ಇದೇ ಥರ ಇತ್ತು. ಅದನ್ನು ಮತ್ತೆ ಡ್ರಾಫ್ಟಲ್ಲಿ ಬಿಟ್ಟಾಗ ಮತ್ತೆ ತಿದ್ದುಪಡಿನೂ ಕೂಡ ಮಾಡಿದ್ದಾರೆ, ರಿಕ್ವೆಸ್ಟ್ ಎಲ್ಲ ಕೊಟ್ಟಾಗ. ಸೊ ಇದನ್ನು ಕೂಡ ನಾವು ಅದೇ ಥರ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕಾಗುತ್ತೆ ಏನೇನಾಗುತ್ತೆ, ಏನೇನು ಮಾಡ್ತಾರೆ ಅಂತ. ಇಷ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಯಿತು ಈ ಒಂದು ವಿಡಿಯೋ ನೋಡಿಬಿಟ್ಟು ಬೇಗ ಹೇಳಬೇಕು, ತುಂಬ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ ಅಂತ ಹೇಳೋಣ ಅಂತ ಬಂದೆ. ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಮತ್ತು ಎಲ್ಲರೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಿಂದ ನಿಮಗೆ ಎಷ್ಟು ಯೂಸ್ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಯಿತು ಅಥವಾ ಸಿಕ್ತು ಅಂದರೆ ನಾನು ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಆಯಿತಾ, ಓಕೆ.